Welcome to Trishul YouTube channel. Students, today we are going to start a new topic that is theory of indices. ವಿದ್ಯಾರ್ಥಿಗಳು ಇವತ್ತು ನಾವು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದರ ಹೆಸರೇ ಥಿಯರಿ ಆಫ್ ಇಂಡಿಸಸ್. ಸೊ ಈ ಅಧ್ಯಾಯವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನ ಕೇಳಬೇಕು. ಆ ಪ್ರಶ್ನೆಗಳು ಈ ರೀತಿಯಾಗಿ ಇದೆ. The first question, do you know what is the mass of the earth is? ಸೊ ವಿದ್ಯಾರ್ಥಿಗಳೇ, ಭೂಮಿಯ ತೂಕ ಎಷ್ಟು ಅಂತ ನಿಮಗೆ ಗೊತ್ತಿದೆಯಾ? ಸೊ ಇದಕ್ಕೆ ಉತ್ತರ ನೀವು ಇಲ್ಲಿ ಗಮನಿಸ್ತಿರ್ಬೋದು. ಇಲ್ಲಿ ಅತ್ಯಂತ ದೊಡ್ಡದಾದಂತಹ ಸಂಖ್ಯೆಯಲ್ಲಿರುವಂತಹ ಒಂದು ತೂಕವನ್ನು ನೀಡಿದ್ದಾರೆ. ಸೊ ಹಾಗೆ ವಿದ್ಯಾರ್ಥಿಗಳೇ, ನಿಮ್ಮ ಮುಂದೆ ಇನ್ನೊಂದು ಪ್ರಶ್ನೆಯನ್ನು ಇಡ್ತೀನಿ. ಈ ಪ್ರಶ್ನೆ ಈ ರೀತಿಯಾಗಿದೆ. ಕ್ಯಾನ್ ಯು ರೀಡ್ ದಿಸ್ ನಂಬರ್? ಈ ನಂಬರ್ ಅನ್ನು ನೀವು ಓದಕ್ಕಾಗತ್ತಾ? ಏನಪ್ಪಾ ಅಂತ ಅಂದ್ರೆ, ದ ಮಾಸ್ ಆಫ್ ದ ಯುರೇನಸ್ ಅನ್ನುವಂಥದ್ದು ಒಂದು ಗ್ರಹ. ಅದರ ತೂಕವನ್ನ ಕೊಟ್ಟಿದ್ದಾರೆ. ಆ ತೂಕವನ್ನು ನೀವು ಓದ್ಲಿಕ್ಕಾಗತ್ತಾ ಅಂತ ಕೇಳ್ತಾ ಇದ್ದಾರೆ. ಸೊ ಮೊದಲನೆಯ ಪ್ರಶ್ನೆ ಭೂಮಿಯ ತೂಕ ಎಷ್ಟು ಅಂತ ಕೇಳಿದ್ರು, ಅದಕ್ಕೆ ಉತ್ತರ ಕೊಟ್ರು. ಎರಡನೇ ಪ್ರಶ್ನೆ ಈ ಸಂಖ್ಯೆಯನ್ನ ಓದೋದಕ್ಕೆ ಆಗುತ್ತಾ ಅಂತ ಕೇಳ್ತಿದ್ದಾರೆ. ಸೊ ಅಲ್ಲಿರುವಂತಹ ಸೊನ್ನೆಗಳನ್ನ ಲೆಕ್ಕ ಹಾಕಿದ್ರೆ ನಮಗೆ ಗೊತ್ತಿದೆ ಅದು ಎಲ್ಲಿ ಎಷ್ಟಿದೆ ಅನ್ನುವಂಥದ್ದು. ಸೊ ಯಾಕೆ ಈ ಪ್ರಶ್ನೆಗಳನ್ನ ನಿಮ್ ಮುಂದೆ ಇಟ್ಟೆ? ಸೊ ಒಂದು ಭೂಮಿ ಬಗ್ಗೆ ಕೇಳಿದೆ, ಇನ್ನೊಂದು ಯುರೇನಸ್ ಗ್ರಹದ ತೂಕದ ಬಗ್ಗೆ ಕೇಳಿದೆ. ಇವೆರಡು ಗ್ರಹಗಳಲ್ಲಿ ಯಾವ ಗ್ರಹದ ತೂಕ ಹೆಚ್ಚಿದೆ ಅಂತ ನೀವೇನಾದ್ರು ಗೆಸ್ ಮಾಡಕ್ಕಾಗತ್ತಾ? ಸೊ ಖಂಡಿತ ಈ ರೀತಿಯಾದಂತಹ ಕಂಪೇರ್ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಮೊದಲನೇದಾಗಿ ಇಲ್ಲಿರುವಂತಹ ಸಂಖ್ಯೆಗಳನ್ನು ಓದೋದಕ್ಕೇನೆ ಕಷ್ಟ. ಯು ಆರ್ ನಾಟ್ ಏಬಲ್ ಟು ರೀಡ್. ದ ಸೆಕೆಂಡ್ ಒನ್ ಇಸ್ ಯು ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಅಂಡ್ ಥರ್ಡ್ ಒನ್ ಇಸ್ ಯು ಆರ್ ನಾಟ್ ಏಬಲ್ ಟು ಕಂಪೇರಿಂಗ್. ಸೊ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತ ಅಂದ್ರೆ, ಕಂಪೇರ್ ಮಾಡೋಕ್ಕೂ ಆಗ್ತಿಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ, ಮತ್ತೆ ಓದೋದಕ್ಕೂ ಆಗ್ತಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಯಾವ ರೀತಿ ಇದನ್ನ ನಾವು ಈಸಿ ವೇ ಆಗಿ ಓದ್ಬೋದು, ಈಸಿ ವೇ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು, ಮತ್ತೆ ಈಸಿ ವೇ ಆಗಿ ಕಂಪೇರ್ ಮಾಡ್ಕೊಳ್ಬಹುದು, ಅದಕ್ಕೆ ಏನಾದ್ರೂ ಮಾರ್ಗೋಪಾಯ ಇದೆಯಾ ಅಂತ ಅನ್ನೋದಾದ್ರೆ ದಟ್ ಈಸ್ ಇಂಡಿಸಸ್. ಸೊ ಸ್ಟೂಡೆಂಟ್ಸ್, these very large numbers are difficult to read, understand and compare. To make these numbers easy to read, understand and compare, we use the indices. So students, ಈ ರೀತಿಯಾದಂತಹ ದೊಡ್ಡದಾದಂತಹ ಸಂಖ್ಯೆಗಳನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅದನ್ನ ಈಸಿಯಾಗಿ ಓದುವ ಹಾಗೆ, ಅರ್ಥ ಮಾಡಿಕೊಳ್ಳುವ ಹಾಗೆ ಹಾಗೂ ಕಂಪೇರ್ ಮಾಡುವ ಹಾಗೆ ನಮ್ಗೆ ಇರುವಂತಹ ಒಂದೇ ಮಾರ್ಗ, ದಟ್ ಈಸ್ ಎಕ್ಸ್ಪೋನೆಂಟ್ಸ್ ಆರ್ ಇಂಡಿಸಸ್. ಸೊ ಈ ಚಾಪ್ಟರ್ ಅಲ್ಲಿ ನಾವು ಈ ಇಂಡಿಸಸ್ ಬಗ್ಗೆ ಮತ್ತೆ ಅದರ ಉಪಯೋಗಗಳ ಬಗ್ಗೆ, ಅದನ್ನ ಯಾವ ರೀತಿ ಬಳಸೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಲೆಟ್ ಸ್ಟಾರ್ಟ್. ವಾಟ್ ಈಸ್ ಇಂಡಿಸಸ್? Indices tells us to take a number and multiply it by itself a certain number of times. ಇಂಡಿಸಸ್ ನಮ್ಗೆ ಏನನ್ನ ತಿಳಿಸುತ್ತಪ್ಪ ಅಂದ್ರೆ, ಒಂದು ಸಂಖ್ಯೆಯನ್ನ ತೆಗೆದುಕೊಂಡು ಆ ಸಂಖ್ಯೆಯನ್ನ ಪುನರಾವರ್ತಿತವಾಗಿ ಗುಣಿಸಿಕೊಳ್ಳೋದು ಅಂತ ಹೇಳ್ತಾರೆ. ನಂಬರ್ ಆಫ್ ಟೈಮ್ಸ್. ಟೇಕ್ ಎ ನಂಬರ್ ಅಂಡ್ ಮಲ್ಟಿಪ್ಲೈ ಬೈ ಇಟ್ ಸೆಲ್ಫ್. ಅದನ್ನೇ ನಾವು ಒಂದು ಸಂಖ್ಯೆಯನ್ನೇ ಮತ್ತೆ ಪುನರಾವರ್ತಿತವಾಗಿ ಗುಣಿಸ್ಕೊಳ್ಬೇಕು, ಅದೆಷ್ಟು ಬಾರಿ ಆದರೂ. ಸೊ ಈ ರೀತಿಯಾಗಿ ಗುಣಿಸ್ಕೊಳ್ಳುವಂಥದ್ದು ಇದೆಯಲ್ಲ, ಇದನ್ನ ನಾವು ಕಾಲ್ಡ್ ಆಸ್ ಎ ಇಂಡಿಸಸ್ ಅಂತ ಕರಿತೀವಿ. ಸೊ ಇಂಡಿಸಸ್ ಆರ್ ಬೇಸಿಕಲಿ ಎ ರಿಪೀಟೆಡ್ ಮಲ್ಟಿಪ್ಲಿಕೇಶನ್. ಹೌದು ಸ್ಟೂಡೆಂಟ್ಸ್, ಇಂಡಿಸಸ್ ಅನ್ನುವಂಥದ್ದು ಒಂದು ರಿಪೀಟೆಡ್ ಮಲ್ಟಿಪ್ಲಿಕೇಶನ್ ಆಗ್ತದೆ. ಹಂಗಂದ್ರೆ ಏನು ಸರ್? ಸ್ಟೂಡೆಂಟ್ಸ್, ಹಂಗಂತ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಗಮನಿಸಬಹುದು, 2 ಇಂಟು 2 ಅನ್ನ ನಾವು ತೆಗೆದುಕೊಂಡಿದ್ದೀನಿ. ಇಲ್ಲಿ 2 ಇಂಟು 2 ಇಂಟು 2 ಅಂತ ಅಂದಾಗ ಇಲ್ಲಿ ಒಂದು ಸಂಖ್ಯೆ ಯಾವುದು? 2. ಇದನ್ನ ನಾನು ಮತ್ತೆ ರಿಪೀಟೆಡ್ ಆಗಿ ಗುಣಿಸ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ರಿಪೀಟೆಡ್ ಆಗಿ ನಾನು ಗುಣಿಸ್ಕೊಂಡಾಗ ಇದನ್ನ ನಾವು ಯಾವ ರೀತಿಯಾಗಿ ಸುಲಭೀಕರಿಸ್ಕೋಬಹುದು ಅಥವಾ ಈಸಿಯಾಗಿ ರೆಪ್ರೆಸೆಂಟ್ ಮಾಡಬಹುದು ಅಂದ್ರೆ 2 ಟು ದ ಪವರ್ ಆಫ್ 3 ಅಂತ ಕರಿತೀವಿ. ಅಂದ್ರೆ ಈ 2 ಅನ್ನುವಂಥದ್ದು 3 ಸಲ ಗುಣಿಸ್ಕೊಂಡಿದೀವಿ ಅಂತ ಅರ್ಥ. ಸೊ ಸ್ಟೂಡೆಂಟ್ಸ್, ದಿಸ್ ಇಸ್ ಕಾಲ್ಡ್ ಇಂಡಿಸಸ್. ಇದನ್ನೇ ನಾವು ಇಂಡಿಸಸ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಸೊ ಇಂಡಿಸಸ್ ಅನ್ನುವಂಥದ್ದು ಏನಪ್ಪಾ ಅಂತ ಅಂದ್ರೆ, ಇಟ್ ಈಸ್ ಎ ಬೇಸಿಕಲಿ ಎ ರಿಪೀಟೆಡ್ ಮಲ್ಟಿಪ್ಲಿಕೇಶನ್ಸ್ ಅಂತ ಕರಿತೀವಿ. ಸೊ ಒಂದು ನೆನ್ಪಿಟ್ಕೊಳ್ಳಿ, ರಿಪೀಟ್ ಆಗಿ ಮಲ್ಟಿಪ್ಲಿಕೇಶನ್ ಮಾಡಿ ನಾವು ತೆಗೆದುಕೊಳ್ಳುವಂತಹ ಸಿಂಪ್ಲಿಫಿಕೇಶನ್ ಅನ್ನ
ಇಂಡಿಸಸ್ ಅಂತ ಕರಿತೀವಿ. ಸೊ ಇಂಡಿಸಸ್ ಇರುವಂತಹ ಮತ್ತೊಂದು ಹೆಸರು ಏನಪ್ಪಾ ಅಂತ ಅಂದ್ರೆ ವಿ ಹ್ಯಾವ್ ಅನದರ್ ನೇಮ್ ಫಾರ್ ದ ಇಂಡಿಸಸ್, ದಟ್ ಈಸ್ ಎಕ್ಸ್ಪೋನೆಂಟ್ಸ್. ಸೊ ಎಕ್ಸ್ಪೋನೆಂಟ್ಸ್ ಅಥವಾ ಪವರ್ ಅಂತ ಕೂಡ ಇದನ್ನ ಕರಿತೀವಿ. ವೆಲ್ ಜಸ್ಟ್ ಲೈಕ್ ಎ 4 ಮೇನ್ ಅರ್ಥಮೆಟಿಕ್ ಆಪರೇಷನ್ಸ್. ಸೊ ಉಳಿದಿರುವಂತಹ ಅರ್ಥಮೆಟಿಕ್ ಆಪರೇಷನ್ಸ್ ಆದಂತಹ ಪ್ಲಸ್, ಮೈನಸ್, ಇಂಟು ಮತ್ತೆ ಡಿವಿಷನ್ that we use in maths, exponents is the of the maths operation. ಅದೇ ರೀತಿ ಎಕ್ಸ್ಪೋನೆಂಟ್ಸ್ ಅನ್ನುವಂಥದ್ದು ಒಂದು ಆಪರೇಷನ್. ಯಾವ ರೀತಿಯಾಗಿ ನಾವು ಅರ್ಥಮೆಟಿಕ್ ಆಪರೇಷನ್ಸ್ ನ ಬಳಸ್ತೀವಿ ಅದೇ ರೀತಿ ಎಕ್ಸ್ಪೋನೆಂಟ್ಸ್ ಅನ್ನು ಕೂಡ ಬಳಸಬಹುದು. ದೇ ಟೆಲ್ us what to do with the numbers. ಅದು ಆ ಸಂಖ್ಯೆಗಳ ಜೊತೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಎಕ್ಸ್ಪೋನೆಂಟ್ಸ್ ಅಥವಾ ಇಂಡಿಸಸ್ ತಿಳಿಸ್ಕೊಡುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿಗೆ ಮೀನಿಂಗ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ, ಇಂಡಿಸಸ್ ನ ಮತ್ತೊಂದು ನೇಮ್ ಗಳನ್ನ ತಿಳ್ಕೊಂಡ್ವಿ, ಅದ್ರ ಜೊತೆಗೆ ಇಂಡಿಸಸ್ ಅನ್ನುವಂಥದ್ದು ಮ್ಯಾಥಮೆಟಿಕಲ್ ಆಪರೇಷನ್ಸ್ ತರನೇ ಇದು ಕೂಡ ಒಂದು ಆಪರೇಷನ್ ಅನ್ನುವಂಥದ್ದನ್ನ ತಿಳ್ಕೊಂಡ್ವಿ. ಈಗ ಒಂದು ಉದಾಹರಣೆಗಳ ಮುಖಾಂತರ ಇಂಡಿಸಸ್ ಅನ್ನುವಂಥದ್ದು ಏನು ಅನ್ನುವಂಥದ್ದನ್ನ ಮತ್ತಷ್ಟು ಕ್ಲಾರಿಫಿಕೇಶನ್ ಪಡ್ಕೊಳ್ಳೋಣ. ವಿ ಕ್ಯಾನ್ ರೈಟ್ ದ ಲಾರ್ಜ್ ನಂಬರ್ ಇನ್ ಎ ಶಾರ್ಟರ್ ಫಾರ್ಮ್ ಯೂಸಿಂಗ್ ದ ಎಕ್ಸ್ಪೋನೆಂಟ್ಸ್. ಸೊ ದೊಡ್ಡ ದೊಡ್ಡ ಸಂಖ್ಯೆಗಳನ್ನ ಈ ಎಕ್ಸ್ಪೋನೆಂಟ್ಸ್ ಗಳನ್ನ ಬಳಸ್ಕೊಂಡು ಸಣ್ಣ ಸಂಖ್ಯೆಗಳಾಗಿ ಪರಿವರ್ತಿಸಬಹುದು. ಅದು ಯಾವ ರೀತಿ ಅನ್ನುವಂಥದ್ದು ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ನೀವು ಗಮನಿಸಿ. 10,000 ಅನ್ನ 4 ಬಾರಿ ಗುಣಿಸ್ಕೊಂಡಿದ್ದಾರೆ, 10 ಇಂಟು 10 ಇಂಟು 10 ಇಂಟು 10. ಸೊ ಈಗ ಈ 4 ಬಾರಿ ನೀವು ಗುಣಿಸ್ಕೊಂಡಾಗ ನಿಮ್ಗೆ ಸಿಗುವಂತಹ ಉತ್ತರವೇ 10,000. ಬಟ್ ಆದ್ರೆ ಈ 10,000 ಅನ್ನುವಂಥದ್ದು ದೊಡ್ಡ ಸಂಖ್ಯೆಯನ್ನು ಎಷ್ಟು ಸುಲಭವಾಗಿ ಒಂದು ಸಣ್ಣ ಸಂಖ್ಯೆಯಾಗಿ ಪರಿವರ್ತಿಸಿದ್ರೆ ಅಂದ್ರೆ ದಿಸ್ ಈಸ್ ಕಾಲ್ಡ್ 10 to the power of 4. ಇದನ್ನೇ ನಾವು ಎಕ್ಸ್ಪೋನೆಂಟ್ ಅಂತ ಕರಿತೀವಿ, ಪವರ್ ಅಂತ ಕರಿತೀವಿ, ಇಂಡಿಸಸ್ ಅಂತ ಕರಿತೀವಿ. ಇದನ್ನೇ ನಾವು ಸಿಂಗಲ್ ಫಾರ್ಮ್ ಆಗಿ ಇಂಡೆಕ್ಸ್ ಅಂತ ಕೂಡ ಹೇಳ್ತಾರೆ. ಸೊ ಇನ್ ಶಾರ್ಟ್ ನೊಟೇಷನ್ 10 to the power of 4 ಸ್ಟ್ಯಾಂಡ್ ಫಾರ್ ದ ಪ್ರಾಡಕ್ಟ್. ಸೊ ಇಲ್ಲಿ 10 to the power of 4 ಅನ್ನುವಂಥದ್ದು ಹೇಗ್ ಬಂತು, 10 ಅನ್ನ ನಾವು ಪ್ರಾಡಕ್ಟ್ ಮಾಡ್ಕೊಂಡಾಗ ಅಂದ್ರೆ ಭಾಗ ಗುಣಿಸ್ಕೊಂಡಾಗ, ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಾಗ. ಹಾಗಾದ್ರೆ ಸ್ಟೂಡೆಂಟ್ಸ್ ಈ 10 ಅನ್ನುವಂಥದ್ದು ನಾವೇನ್ ಕೆಳಭಾಗದಲ್ಲಿ ತಗೊಂಡಿದೀವಿ, ದಿಸ್ ಇಸ್ ಕಾಲ್ಡ್ ಬೇಸ್. ಮೇಲ್ಭಾಗದಲ್ಲಿ ಇರುವಂತದ್ದು ಏನಿದೆ ದಿಸ್ ಇಸ್ ಕಾಲ್ಡ್ ಎಕ್ಸ್ಪೋನೆಂಟ್. 4 ಅನ್ನುವಂಥದ್ದು ಎಕ್ಸ್ಪೋನೆಂಟ್, 10 ಅನ್ನುವಂಥದ್ದು ಬೇಸ್. ಸೊ ದ ನಂಬರ್ ಆಫ್ 10 to the power of 4 ಇದನ್ನ ನಾವು ಯಾವ ರೀತಿ ಓದ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಿದ್ದಾರೆ ನೋಡಿ ಇಲ್ಲಿ. ಇದನ್ನ 10 to the power of 4 ಅಂತ ಓದ್ಬೇಕು, ಅಥವಾ ಇದನ್ನ ಇನ್ನೊಂದು ರೀತಿಯಲ್ಲೂ ಕೂಡ ಓದ್ತಾರೆ 4th power of the 10, 4th power of the 10 ಅಂತ ಕೂಡ ಹೇಳ್ತಾರೆ. ಸೊ ಈ 10 to the power of 4 ಅನ್ನುವಂಥದ್ದು ಯಾವ ಸಂಖ್ಯೆಯಿಂದ ರೂಪಿತವಾಗಿದೆ, 10,000ದಿಂದ. ಹಾಗಾಗಿ ಈ 10 to the power of 4 ಅನ್ನುವಂಥದ್ದು ಎಕ್ಸ್ಪೋನೇಷನಲ್ ಫಾರ್ಮ್ ಆಫ್ 10,000 ಅಂತ ಕರೀತಾರೆ. ಓಕೆನಾ? ಸೊ ಈಗ ನಾವು ಮತ್ತೊಂದು ಉದಾಹರಣೆಯನ್ನು ಗಮನಿಸೋಣ. ಇಲ್ಲಿ ನೋಡಿ 1,000 ಅನ್ನುವಂಥದ್ದು ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಇದನ್ನ ನಾನು ಈಸಿಯಾಗಿ ಅರ್ಥ ಆಗುವ ಹಾಗೆ, ಓದುವ ಹಾಗೆ ಮತ್ತೆ ಕಂಪೇರ್ ಮಾಡುವ ಹಾಗೆ ಬರ್ಕೊಳ್ತಾ ಇದ್ದೀನಿ. ಅದು ಏನಪ್ಪಾ ಅಂತ ಅಂದ್ರೆ ಈ 1,000 ಅನ್ನುವಂಥದ್ದು 10 ಸಲ 3 ಸಲ ಗುಣಿಸ್ಕೊಳ್ತೇನೆ, 3 ಬಾರಿ. ಸೊ 10 ಇಂಟು 10 ಇಂಟು 10, ಹಾಗಾಗಿ 10 to the power of 3 ಆಯ್ತು. ಸೊ ಇದನ್ನು ಓದ್ಬೇಕಾದ್ರೆ 10 to the power of 3 ಅಥವಾ 3rd power of 10 ಅಂತ ಕೂಡ ಹೇಳ್ತಾರೆ. ಸೊ ಇಲ್ಲಿ ಇದು 10 ಅನ್ನುವಂಥದ್ದು ಬೇಸು, 3 ಅನ್ನುವಂಥದ್ದು ಎಕ್ಸ್ಪೋನೆಂಟ್. ಸೊ ಈ 10 to the power of 3 ಅಂತ ಇದನ್ನು ಓದ್ಬೇಕು ಅಂತ ಅಂದಾಗ ಇದು ಒಂದು ಎಕ್ಸ್ಪೋನೇಷನಲ್ ಫಾರ್ಮ್. ಯಾವ್ದು? 1000. ಸೊ ಸ್ಟೂಡೆಂಟ್ಸ್ ಈಗ ಒಂದು ಸಲ ನಾವು ರೀಕಾಲ್ ಮಾಡ್ಕೊಳ್ಳೋಣ. ಸೊ ಇನ್ನೊಂದು ಎಕ್ಸಾಂಪಲ್ ಅನ್ನ ಡಿಸ್ಕಸ್ ಮಾಡಿ ಆಮೇಲೆ ರೀಕಾಲ್ ಮಾಡೋಣ. ಇಲ್ಲಿ ನೋಡಿ 5 to the power of 3 ಅಂತ ಕೊಟ್ಟಿದ್ದಾರೆ. 5 ಅನ್ನ 3 ಬಾರಿ ಗುಣಿಸ್ಕೊಂಡಾಗ 125 ಸಿಕ್ತು. ಹಾಗಾದ್ರೆ 5 to the power of 3 ಅನ್ನೋದು ಎಕ್ಸ್ಪೋನೇಷನ್ ಫಾರ್ಮ್, 5 ಅನ್ನೋದು ಬೇಸು, 3 ಅನ್ನುವಂಥದ್ದು ಪವರ್ ಅಥವಾ ಎಕ್ಸ್ಪೋನೆಂಟ್. ಸೊ ಇದನ್ನ ಓದುವಂಥದ್ದು ಹೇಗೆ, 5 to the power of 3 ಅಥವಾ 3rd power of 5 ಅಂತ ಕೂಡ ಹೇಳ್ತೇವೆ. ಸೊ ಹೀಗಾಗಿ ನೀವು ಹೇಳಿ ನೋಡೋಣ, 5 to the power of 3 ಅನ್ನುವಂಥದ್ದು ಯಾವುದರ ಎಕ್ಸ್ಪೋನೇಷನ್ ಫಾರ್ಮ್ 125, ಬೇಸ್ ಯಾವುದು 5, ಎಕ್ಸ್ಪೋನೆಂಟ್ ಯಾವುದು 3. ಅರ್ಥ ಆಯ್ತಾ? ಇದನ್ನ ಯಾವ ರೀತಿ ಓದ್ತೀವಿ? ಸೊ ಇದನ್ನ 2 ತರ ಓದ್ತೀವಿ. ಒಂದು 5 to the power of 3, ಇಲ್ಲ ಅಂದ್ರೆ 3rd power of 5. ಓಕೆ, ಈಗ ಸಮರ್ ಅಪ್ ಮಾಡೋಣ. ಸೊ ಇಂಡಿಸಸ್ ಅಂದ್ರೆ ಏನು? ಇಟ್ ಇಸ್ ಎ ಬೇಸಿಕಲಿ ರಿಪೀಟೆಡ್ ಮಲ್ಟಿಪ್ಲಿಕೇಶನ್. ಸೊ ಒಂದು ಸಂಖ್ಯೆಯನ್ನು ತೆಗೆದುಕೊಂಡು ಮತ್ತೆ ಮತ್ತೆ ನಾವು ಗುಣಿಸ್ಕೊಂಡಾಗ ನಮ್ಗೆ ಏನ್ ಸಿಗ್ತದೆ ಅದನ್ನ ನಾವು ವಿ ಕಾಲ್ಡ್ ಹ್ಯಾಸ್ ಎ ಎಕ್ಸ್ಪೋನೆಂಟ್ಸ್ ಅಥವಾ ಪವರ್ಸ್ ಅಥವಾ ಇಂಡಿಸಸ್ ಅಂತ ಕರಿತೀವಿ. ಸೊ ಇಂಡಿಸಸ್ ಅನ್ನುವಂಥದಕ್ಕೆ ಮತ್ತೊಂದು ಹೆಸರು ಎಕ್ಸ್ಪೋನೆಂಟ್ಸ್ ಅಥವಾ ಪವರ್. ಈಗ ನಾವು ಒಂದು ಉದಾಹರಣೆಯನ್ನು ಕೊಟ್ಟು ಅದನ್ನ ಯಾವ ರೀತಿ ಗುರುತಿಸ್ತೀವಿ ಅಂತ ನೋಡೋಣ. 10,000 ಅನ್ನುವಂಥದ್ದು ಒಂದು ಲಾರ್ಜ್ ನಂಬರ್, 10 to the power of 4 ಅನ್ನೋದು ಒಂದು ಶಾರ್ಟರ್ ಫಾರ್ಮ್,
ಇದನ್ನ ಹೇಗೆ ತಗೊಂಡ್ವಿ ಅಂದ್ರೆ 10 ಅನ್ನ 4 ಸರಿ ಗುಣಿಸ್ಕೊಂಡಾಗ 10 to the power of 4 ಬಂತು. ಇದನ್ನ ಈ ರೀತಿಯಾಗಿ ಓದ್ಬೇಕಾಗುತ್ತೆ 10 to the power of 4, ಅಥವಾ ಇದನ್ನ 4th power of 10 ಅಂತ ಕೂಡ ಓದ್ಬೋದಾಗಿದೆ. ಇಲ್ಲಿ ಸ್ಟೂಡೆಂಟ್ಸ್ ಇದು 10 ಅನ್ನೋದು ಬೇಸು, 4 ಅನ್ನುವಂಥದ್ದು ಎಕ್ಸ್ಪೋನೆಂಟ್. ಸೊ 10 to the power of 4 ಅನ್ನೋದು ಒಂದು ಎಕ್ಸ್ಪೋನೆನ್ಷಿಯಲ್ ಫಾರಂ ಅಂತ ಕರಿತೀವಿ. ಯಾವ್ದ್ರದ್ದು 10,000. ಸೊ ಇಷ್ಟೇ ಸ್ಟೂಡೆಂಟ್ಸ್, ಈ ಸೆಷನ್ ಅಲ್ಲಿ ನೀವು ತಿಳ್ಕೊಂಡಿದ್ದು ಇಂಡಿಸಸ್ ಅಂದ್ರೆ ಏನು, ಅದನ್ನ ಯಾವ ರೀತಿ ಪ್ರೊನೌನ್ಸ್ ಮಾಡಬೇಕು, ಅದಕ್ಕೆ ಇರುವಂತಹ ಮತ್ತೊಂದು ಹೆಸರುಗಳೇನು, ಬೇಸ್ ಅಂದ್ರೆ ಯಾವ್ದನ್ನ ಕರೀತಾರೆ, ಎಕ್ಸ್ಪೋನೆಂಟ್ ಅಂತ ಯಾವ್ದನ್ನ ಕರೀತಾರೆ, ಎಕ್ಸ್ಪೋನೆನ್ಷಿಯಲ್ ಫಾರಂ ಅಂದ್ರೆ ಯಾವುದು ಅಂತ ಕರೀತಾರೆ ಅನ್ನೋದನ್ನ ಈ ಸೆಷನ್ ಅಲ್ಲಿ ನೀವೆಲ್ಲರೂ ತಿಳ್ಕೊಂಡ್ವಿ. ಸೊ ಈ ವಿಡಿಯೋವನ್ನು ವಾಚ್ ಮಾಡಿದಂತ ನಿಮ್ಗೆಲ್ರಿಗೂ ಕೂಡ ಧನ್ಯವಾದವನ್ನ ತಿಳಿಸ್ತಾ ಈ ಸೆಷನ್ ಅನ್ನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.